ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ವಿಡಿಯೋ ಅಂತೂ ಅಪ್ಲೋಡ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಬೇಕಂತ ಹೇಳಿದರೆ ಅದನ್ನು ಕೇಳಿ ನಾನು ಯಾವ ಥರ ಅಪ್ಲೋಡ್ ಮಾಡ್ತೀನಿ ಏನಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಅಪ್ಲೋಡ್ ಮಾಡಿದ ತಕ್ಷಣ ಹಾಗೆ ಬಿಡೋಕ್ಕಾಗಲ್ಲ. ಅದಕ್ಕೆ ಟ್ಯಾಗ್ಸ್ ಆಗಲಿ ಹಾಕಲೇಬೇಕು ಅಂತಾರೆ. ಇಲ್ಲ ಅಂದರೆ ವಿಡಿಯೋ ವೈರಲ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿವತ್ತು ಟ್ಯಾಗ್ಸನ್ನು ಯಾವ ರೀತಿ ಹಾಕೋದು ಅಂತ ನಿಮಗೆ ಡೀಟೇಲಾಗಿ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಒಂದೊಂದಾಗೆ ಬರ್ಕೊತ ಕುತ್ಕೊಳಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈಗ ಒಂದು ಸರಿಗೆ 500 ವರ್ಡ್ಸ್ ಹಾಕಲೇಬೇಕು ಅಂತ ಇದೆ ಅದರಲ್ಲಿ. ಅದಕ್ಕೆ ಯಾವ ಥರ ನಾವು ಹಾಕೋದು ಏನಂತ ತೋರಿಸ್ತೀನಿ. ಇವಾಗ ನೋಡಿ, ನಾವು ಗೂಗಲಿಗೆ ಹೋಗಿ ಅಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ನೀವು ಸರ್ಚ್ ಮಾಡಿದರೆ ಈ ಥರ ಬರುತ್ತೆ. ಫಸ್ಟ್ ಒನ್ ಅಲ್ಲ ಫ್ರೆಂಡ್ಸ್, ಸೆಕೆಂಡ್ ಯೂಸ್ ಟ್ಯಾಗ್ ಜನರೇಟರ್ ಅಂತಿದೆ. ಅಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಎಂಟರ್ ಯುವರ್ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಟೈಟಲ್ ಟ್ಯಾಗ್ಸ್ ಅಂತ ಬರುತ್ತೆ. ಇದಕ್ಕೆ ಇಲ್ಲಿ ಹೋಗಿ ನಾವು ಯಾವ ವಿಡಿಯೋ ಹಾಕಿರ್ತೀವೋ, ಯಾವ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ನೋಡ್ರಿ, ಆ ರೆಸಿಪಿ ಆಗಿರ್ಬೋದು, ಆ ವಿಡಿಯೋ ಆಗಿರ್ಬೋದು, ಏನೇ ಆಗಲಿ ಇಲ್ಲಿ ಸರ್ಚ್ ಮಾಡಿ. ನಾನಿವಾಗ ಸದ್ಯಕ್ಕೆ ಏನಂದರೆ ಕಟ್ಟಿನ ಸಾರಿಂದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೇ ತೋರಿಸ್ತೀನಿ ನಿಮಗೆ. ಕಟ್ಟಿನ ಸಾರು ರೆಸಿಪಿ ಅಂತ ಇಲ್ಲಿ ಸರ್ಚ್ ಮಾಡಬೇಕು. ಆದಷ್ಟು ಇಂಗ್ಲೀಷ್ನಲ್ಲೇ ಸರ್ಚ್ ಮಾಡಿ, ಟೈಪ್ ಮಾಡಿ. ಯಾಕಂದರೆ ಕನ್ನಡದಲ್ಲಿ ಯಾರು ಅಂದರೆ ಸರ್ಚ್ ಮಾಡೋದಿಲ್ಲ, ಆಲ್ಮೋಸ್ಟ್ ಇಂಗ್ಲೀಷ್ ವರ್ಡ್ಸಲ್ಲೇ ಸರ್ಚ್ ಮಾಡ್ತಾರೆ. ಅದಕ್ಕೋಸ್ಕರ ಆದಷ್ಟು ಇಂಗ್ಲೀಷ್ ವರ್ಡನ್ನೇ ಬಳಸಿ. ಇವಾಗ ನೋಡಿ, ನಾವು ಕಟ್ಟಿನ ಸಾರು ರೆಸಿಪಿ ಅಂದ ತಕ್ಷಣ ನೋಡಿ ಎಷ್ಟೊಂದು ಟ್ಯಾಗ್ಸ್ಗಳು ಬಂದವು. ಎಲ್ಲನೂ ನಮಗೆ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಒಂದೇ ಸರಿಗೇ. ಇಲ್ಲಿ ಐ ಅಗ್ರಿ ಅಂತ ಬರುತ್ತೆ, ಒಂದೊಂದು ಸರಿ ಬರುತ್ತೆ, ಒಂದೊಂದು ಸರಿ ಬರೋದಿಲ್ಲ. ನೋಡಿ, ಕಾಪಿ ಟ್ಯಾಗ್ಸ್ ಅಂತ ಇರುತ್ತೆ. ಈಗ ಕಾಪಿ ಟ್ಯಾಗ್ಸನ್ನು ನಾವು ಕಾಪಿ ಮಾಡಿಕೊಂಡು ಇದನ್ನು ಈಗ ಹೊರಗಡೆ ಬಂದುಬಿಡಬೇಕು. ನೆಕ್ಸ್ಟ್ ನಾವು ಮತ್ತೆ ಗೂಗಲಿಗೆ ಹೋಗಿ ಇಲ್ಲಿ studio.youtube.com ಅಂತ ಹೇಳಿ ಮತ್ತೆ ಸರ್ಚ್ ಮಾಡಬೇಕು. ಮೇಲ್ಗಡೆ ನಂದು ಆಲ್ರೆಡಿ ಸರ್ಚ್ ಇತ್ತು, ಅದಕ್ಕೋಸ್ಕರ ನಾನು ಹಂಗೆ ಓಪನ್ ಮಾಡಿದೆ. ನೀವು ಮತ್ತೆ ಮೊದಲಿಗೆ ಹೋಗಿ ಮೇಲ್ಗಡೆ ಗೂಗಲಿಗೆ ಹೋಗಿ studio.youtube.com ಅಂತ ಹೊಡೆದ್ರೆ ಅಲ್ಲಿ ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಆದರೆ ನಮ್ಮದು ಯಾವ ಚಾನಲ್ ಇದೆಯೋ ಅದು ಓಪನ್ ಆಗುತ್ತೆ. ಒಂದು ಸೈಡಿಗೆ ಡೆಸ್ಕ್ಟಾಪ್ ಆಪ್ಷನ್ ಅಂತ ಇರುತ್ತೆ ನೋಡಿ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊರಿ. ಬರಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಬರುತ್ತೆ. ಇವಾಗ ನೋಡಿ, ನಮ್ಮ ಚಾನಲ್ ಇಲ್ಲಿ ಓಪನ್ ಆಯಿತು. ಇವಾಗ ಟ್ಯಾಗ್ಸ್ ಹೇಗೆ ಹಾಕೋದಂತ ಹೇಳ್ತೀನಿ ನೋಡಿ. ಇಲ್ಲಿ ಕಂಟೆಂಟ್ ಆಪ್ಷನ್ ಅಂತ ಬರುತ್ತೆ, ನಮ್ಮ ಚಾನಲ್ ನೇಮ್ ಬರುತ್ತೆ, ಚಾನಲ್ ಡ್ಯಾಶ್ಬೋರ್ಡ್ ಅಂತ. ಅದರ ಕೆಳಗಡೆ ಕಂಟೆಂಟ್ ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ತೋರಿಸ್ತೀನಿ. ಫಸ್ಟ್ ಆಪ್ಷನ್ನು, ಸೆಕೆಂಡ್ ಆಪ್ಷನ್ ನೋಡಿ ಈ ಥರ ಬರುತ್ತೆ. ಸೆಕೆಂಡ್ ಆಪ್ಷನ್ಗೆ ಕಂಟೆಂಟ್ ಅಂತ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಬೇಕು. ಆವಾಗ ನಮ್ಮ ಚಾನಲ್ದು ಎಲ್ಲ ಡೀಟೇಲ್ ಬರುತ್ತೆ, ಎಲ್ಲ ಯಾವ್ಯಾವ ವಿಡಿಯೋ ಹಾಕಿದ್ದೀವಿ ಎಲ್ಲ. ಇವಾಗ ನಿಯರ್ ಅಂದರೆ ನಿನ್ನೆ ನಾನು ಕಟ್ಟಿನ ಸಾರು ರೆಸಿಪಿನ ಹಾಕಿದ್ನಲ್ಲ, ಅದನ್ನು ಇವಾಗ ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿದರೆ ಫುಲ್ ಓಪನ್ ಆಗುತ್ತೆ. ಟೈಟಲ್, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಎಲ್ಲ ಡೀಟೇಲಾಗಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಾನು ಟೈಟಲ್ ಹಾಕಿದ್ದೀನಿ. ನೆಕ್ಸ್ಟ್ ನಾವು ಟೈಟಲ್ ಏನು ಹಾಕಿದ್ದೀವೋ ಅದನ್ನೇ ಕಾಪಿ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಿಗೆ ಹಾಕಬೇಕು. ನೆಕ್ಸ್ಟ್ ನಾವು ಇಲ್ಲಿ ಹ್ಯಾಶ್ ಟ್ಯಾಗ್ಸನ್ನು ಹಾಕಬೇಕು. ಇದು ಕೂಡ ಅಷ್ಟೇ, ಫಸ್ಟಿಗೆ ನಮ್ಮ ಚಾನಲ್ ನೇಮನ್ನು ಹಾಕ್ಕೊಳ್ಳಿ, ಆಮೇಲೆ ಹ್ಯಾಶ್ ಹಾಕಿ ನೀವು ಇದನ್ನು ಅಂದರೆ ಸೇಮ್ ನೀವು ಯಾವ ರೆಸಿಪಿ ಅಥವಾ ವಿಡಿಯೋ ಹಾಕಿರ್ತೀರೋ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು 3 ಹ್ಯಾಶ್ ಟ್ಯಾಗ್ ಹಾಕಿದರೆ ಸಾಕು ಅಂತಾರೆ. ನಮಗೆ ಯಾವ್ಯಾವ ನೆನಪಿರ್ತಾವೋ ಅಷ್ಟು ಹಾಕಿದರೆ, ಯಾವ್ಯಾವ ಗೊತ್ತಾಗುತ್ತೋ ಅಷ್ಟು ಹಾಕಿದರೆ ಒಳ್ಳೆಯದು. ಸಾರಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಹೀಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡಿ, ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್, ನೆಕ್ಸ್ಟ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಟ್ಯಾಗ್ಸ್ ಅಂತ ಬರುತ್ತೆ, ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಮತ್ತೆ ಅದನ್ನು ಏನಂದರೆ ಕಟ್ ಮಾಡಿ ಮತ್ತೆ ಫಸ್ಟಿಂದ ತೋರಿಸ್ತೀನಿ. ಆ್ಯಡ್ ಟ್ಯಾಗ್ಸ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಫಸ್ಟಿಗೆ ನಮ್ಮ ಚಾನಲ್ ನೇಮ್ ಹಾಕ್ಕೊಳ್ಬೇಕು. ನಾನಿಲ್ಲಿ ವೈಷ್ಣವಿ ಕಿಚನ್ ವ್ಲಾಗ್ಸ್ ಅಂತ ಹಾಕ್ತೀನಿ. ನಿಮ್ಮ ಚಾನಲ್ ನೇಮ್ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟರೆ ಮತ್ತೆ ಅದು ಬ್ಯಾಕ್ ಬಂತು. ಮತ್ತು ಅಲ್ಲಿಗೆ ಹೋಗಬೇಕು, ಆ್ಯಡ್ ಟ್ಯಾಗ್ಸಿಗೆ ಹೋಗಿ ನಾವು ರ್ಯಾಪಿಡ್ ಟ್ಯಾಗ್ಸಿಂದ ಕಾಪಿ ಮಾಡಿದ್ವಲ್ಲ ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಪೇಸ್ಟ್ ಮಾಡಬೇಕು. ನೋಡಿ, ಎಲ್ಲ ಟ್ಯಾಗ್ಸು ಯಾವ ಥರ ಪೇಸ್ಟ್ ಆಯಿತು ಅಂತೇಳಿ. ಈ ಥರ ನಾವು ಒಂದೊಂದಾಗೆ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ರ್ಯಾಪಿಡ್ ಟ್ಯಾಗ್ಸಿಗೆ ಹೋಗಿ ಅಲ್ಲೆಲ್ಲ ಟ್ಯಾಗ್ಸನ್ನು ಕಾಪಿ ಮಾಡಿ ಆರಾಮಾಗಿ ಇಲ್ಲಿ ನಾವು
ಪೇಸ್ಟ್ ಮಾಡ್ಬೋದು. ನೆಕ್ಸ್ಟು ಕೆಟಗರಿ ಇರುತ್ತೆ ಫ್ರೆಂಡ್ಸ್. ರೆಸಿಪಿಗೆ ಮಾತ್ರ ಹೌ ಟು ಆ್ಯಂಡ್ ಸ್ಟೈಲ್ ಅಂತಲೇ ಕೊಡ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಟಗರಿ ನೇಮ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಲಾಗ್ ಮಾಡೋದಿದ್ರೆ ಪೀಪಲ್ ಆ್ಯಂಡ್ ಲಾಗ್ ಅಂತ ಕೊಡ್ಬೋದು. ಗೇಮಿಂಗ್, ಎಂಟರ್ಟೈನ್ಮೆಂಟ್, ನಮಗೆ ಯಾವ ವಿಡಿಯೋ ಸಂಬಂಧಪಟ್ಟಿರುತ್ತೋ ಅದನ್ನು ನಾವು ಕೊಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ನೆಕ್ಸ್ಟ್ ಮೇಲ್ಗಡೆ ಸೇವ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಸೇವ್ ಮಾಡಿದರೆ ಮುಗೀತು. ನಮ್ಮದು ಟ್ಯಾಕ್ಸ್ ಇವಾಗ ಸೇವ್ ಆಗಿದೆ. ಸೇವ್ ಅಂತ ಕೆಳಗಡೆ ಬಂತು ನೋಡಿ, ಇಲ್ಲಿ ಚೇಂಜ್ ಸೇವ್ಡ್ ಅಂತ. ಇವಾಗ ನೋಡ್ರಿ ನಾವು YT ಸ್ಟುಡಿಯೋಗೆ ಹೋಗೋಣ. ನೀವು ಟ್ಯಾಕ್ಸನ್ನು YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ನೀವು ರ್ಯಾಪಿಡ್ ಟ್ಯಾಕ್ಸನ್ನು ಕ್ರೋಮಲ್ಲೇ ಎಡಿಟ್ ಮಾಡಬೇಕು, ಅಲ್ಲೇ ಆ್ಯಡ್ ಮಾಡಬೇಕು. ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಆ್ಯಡ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಬೇರೆ ಎಲ್ಲನೂ ಅಪ್ಲೋಡ್ ಮಾಡ್ಬೋದು. ಬಟ್ ಟ್ಯಾಕ್ಸ್ ಮಾತ್ರ ಕ್ರೋಮಲ್ಲೇ ಹೋಗಿ ಮಾಡಬೇಕಾಗುತ್ತೆ. YT ಸ್ಟುಡಿಯೋದಲ್ಲಿ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಯಾವ ಥರ ಅಪ್ಲೋಡ್ ಮಾಡಬೇಕಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ನಾನು ಯಾವ ಥರ ಮಾಡ್ತೀನಿ ಏನಂತ ನಿಮಗೆ. ಓಕೆ, ಇಷ್ಟು ಇವತ್ತಿನ ಟ್ಯಾಕ್ಸ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.